ಬಾರಿಸು ಕನ್ನಡ ಡಿಂಡಿಮವ ಗಂಗಾವತಿಯಲ್ಲಿ 3 ದಿನ ಸಾಹಿತ್ಯ ಗಂಗೆ ನುಡಿ ಹಬ್ಬಕ್ಕೆ ಸಾಹಿತ್ಯಾಸಕ್ತರ ಸಂಗಮ. ಗಂಗಾವತಿಯಲ್ಲಿ ಸಾಹಿತ್ಯ ಜಾತ್ರೆಯ ಸಂಭ್ರಮ ಶುರುವಾಗಿದೆ. ಮೊದಲು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಲ್ಲೂರು ಪ್ರಸಾದ್ ಪರಿಷತ್ ಧ್ವಜಾರೋಹಣ ನೆರವೇರಿಸಿದರು. ಸಾವಿರಾರು ಸಾಹಿತ್ಯಾಸಕ್ತರು ಸಮ್ಮೇಳನಕ್ಕೆ ಆಗಮಿಸಿದ್ದು ಭತ್ತದ ಕಣಜದಲ್ಲಿ ಕನ್ನಡದ ಕಹಳೆ ಮೂಡಿದೆ. ಈಗ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮೆರವಣಿಗೆ ನಡೀತಾ ಇದ್ದು ಸಾಹಿತ್ಯದ ಕಂಪು ಪಸರಿಸಿದೆ. ಭತ್ತದ ನಗರಿ ಗಂಗಾವತಿಯಲ್ಲಿ ಇವತ್ತು ತುಂಬಾ ಕನ್ನಡದ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಪ್ರಾರಂಭ ಆಗಿದೆ, ಎಲ್ಲ ರೀತಿಯ ಸಾಹಿತ್ಯ ಸಂಭ್ರಮ ಪ್ರಾರಂಭ ಆಗಿದೆ. ಗಂಗಾವತಿಯಲ್ಲಿ ಸಾಹಿತ್ಯ ಜಾತ್ರೆಯ ಸಂಭ್ರಮವನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಭರ್ಜರಿಯಾಗಿ ಆರಂಭವಾಗಿದೆ. ಪರಿಷತ್ನ ಅಧ್ಯಕ್ಷರಾಗಿರುವಂತಹ ನಲ್ಲೂರು ಪ್ರಸಾದ್ ಪರಿಷತ್ನ ಧ್ವಜಾರೋಹಣ ನೆರವೇರಿಸಿದರು. ಸಾವಿರಾರು ಸಾಹಿತ್ಯಾಸಕ್ತರು ಸಮ್ಮೇಳನಕ್ಕೆ ಆಗಮಿಸಿದ್ದು ಭತ್ತದ ಕಣಜದಲ್ಲಿ ಕನ್ನಡದ ಕಳೆ ಮೂಡಿದೆ. ಈಗ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮೆರವಣಿಗೆ ನಡೀತಾ ಇದ್ದು ಸಾಹಿತ್ಯದ ಕಂಪು ಪಸರಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವುದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್. ದೊಡ್ಡೇಶ್, ಭತ್ತದ ನಗರದಲ್ಲಿ ಸಾಹಿತ್ಯದ ಕಳೆ ಯಾವ ರೀತಿ ಮೂಡಿದೆ? ಭಾವನಾ, ಏನು ಇಂದು ಬೆಳಗ್ಗೆ ಅಧಿಕೃತವಾಗಿ ಕಸಾಪ ರಾಜ್ಯಾಧ್ಯಕ್ಷ ನಲ್ಲೂರು ಪ್ರಸಾದ್ ಅವರು ಪರಿಷತ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಅವರು ಸಾಹಿತ್ಯ ಸಮ್ಮೇಳನಕ್ಕೆ ಅಧಿಕೃತ ಚಾಲನೆ ಕೊಟ್ಟರು. ನಂತರ ಸರಿಯಾಗಿ ಬೆಳಗ್ಗೆ 9:30 ಗಂಟೆಗೆ ನಗರದ ಸಾಯಿ ಮಂದಿರದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಯಿತು. ಈಗ ಸದ್ಯ ಮೆರವಣಿಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಇದೆ. ಈಗಾಗಲೇ 2 ಕಿಲೋಮೀಟರ್ ದೂರವನ್ನು ಕ್ರಮಿಸಿಕೊಂಡು ಮೆರವಣಿಗೆ ಆರಂಭವಾಗಿದೆ. ಈಗ ಸದ್ಯ ನಾವು ಗಂಗಾವತಿ ನಗರದ ಪ್ರಮುಖ ಭಾಗವಾದಂತಹ ಬಸ್ ನಿಲ್ದಾಣದ ಎದುರುಗಡೆ ಇದ್ದೇವೆ. ನಾವೀಗ ಇಲ್ಲೇ ನೋಡಬಹುದು, ಎಲ್ಲಿ ನೋಡಿದರೂ ಕೂಡ ಕನ್ನಡದ ಬಾವುಟಗಳೇ ರಾರಾಜಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಸಾವಿರಾರು ಜನರು ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದಂತಹ ಸಾಹಿತ್ಯಾಸಕ್ತರಿದ್ದಾರೆ. ಅವರೆಲ್ಲರೂ ಕೂಡ ಕನ್ನಡದ ತೇರನ್ನ ಎಳೆಯಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಸನ್ನದ್ಧರಾಗಿದ್ದಾರೆ. ನಾವೀಗ ನೋಡಬಹುದು, ಎಲ್ಲ ನೋಡಿದರೂ ಕೂಡ ಕನ್ನಡದ ಬಾವುಟಗಳೇ ಕಾಣ್ತಾ ಇದ್ದಾವೆ. ಜೊತೆಗೆ ಹಿಂಭಾಗದಲ್ಲಿ ಇದಕ್ಕೆ ತಾನೇ ಮೆರವಣಿಗೆ ಆಗಮಿಸ್ತಾ ಇದೆ. ಈಗ 2 ಕಿಲೋಮೀಟರ್ ದೂರದಷ್ಟು ಮೆರವಣಿಗೆ ಇದೆ. ಈಗಾಗಲೇ ಮೆರವಣಿಗೆ 2 ಕಿಲೋಮೀಟರ್ ದೂರದಿಂದ ಬಂದಿದೆ. ಇನ್ನು 3 ಕಿಲೋಮೀಟರ್ ಅಷ್ಟು ಮೆರವಣಿಗೆ ಮುಂದೆ ಸಾಗಬೇಕಾಗಿದೆ ಭಾವನಾ. ಜೊತೆಗೆ ನಾನು ಈಗ ನನ್ನ ಬಲಭಾಗದಲ್ಲಿ ನೋಡಬಹುದು, ನನ್ನ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡ್ಲಿಕ್ಕೆ ಹೇಳ್ತೇನೆ. ಇಲ್ಲಿ ಇಂದು ನಡೆತಕ್ಕಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಿಗರು ಬೆಂಬಲಿಗರು ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಕಸಬ ಮುದ್ರಿಸತಕ್ಕಂತ ಪೋಸ್ಟರ್ ನಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಿ ಅವರ ಹೆಸರು ಇಲ್ಲ. ಹೀಗಾಗಿ ಇದನ್ನು ನಾವು ವಿರೋಧ ಮಾಡ್ತೇವೆ, ಹೀಗಾಗಿ ನಾವು ಸಮ್ಮೇಳನಕ್ಕೆ ವಿರೋಧ ವ್ಯಕ್ತಪಡಿಸ್ತೇವೆ ಅಂತ ಹೇಳಿ ಅವರ ಬೆಂಬಲಿಗರು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಅವರ ಸ್ಥಳಕ್ಕೆ ಪೊಲೀಸರು ತೆರಳಿ ಅವರನ್ನು ಮನವೊಲಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದರೆ ಅದ್ಯಾವುದಕ್ಕೂ ಕೂಡ ಶಿವರಾಜ್ ತಂಗಡಿಗೆ ಬೆಂಬಲಿಗರು ಅದಕ್ಕೆ ಜಗ್ತಾ ಇಲ್ಲ. ಏಕೆ ನೀವು ನಮ್ಮ ಶಿವರಾಜ್ ತಂಗಡಿ ಹೆಸರನ್ನ ಬಿಟ್ಟಿದ್ದಾರೆ, ಅದಕ್ಕೆ ಕಾರಣ ಕೊಡಿ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಪೋಸ್ಟ್ಗಳನ್ನ ಹರಿಯುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ನಾವು ವ್ಯಕ್ತಪಡಿಸುವ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಇದೇ ಗಂಗಾವತಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ ಶಾಸಕರನ್ನ ಹೆಸರನ್ನ ಕಡೆಗಣಿಸಿರುವುದು ಅಕ್ಷಮ್ಯ ಅಪರಾಧ. ಹೀಗಾಗಿ ನಾವು ಇದನ್ನ ವಿರೋಧ ವ್ಯಕ್ತಪಡಿಸುತ್ತೇವೆ. ಈ ಸಮ್ಮೇಳನಕ್ಕೆ ನಾವು ವಿರೋಧ ಮಾಡ್ತೇವೆ. ಹೀಗಾಗಿ ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೇವೆ ಅಂತ ಅವರು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಭಾವನಾ, ನಿಜವಾಗಿಯೂ ದೊಡ್ಡೇಶ್, ವಿಚಿತ್ರ ಅಂತ ಅನ್ಸುತ್ತೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಎಲ್ಲಾ ಕಡೆ ಸಂಭ್ರಮ ಇದೆ. ಹೆಸರು ಬಿಟ್ಟೋದು ಒಂದೇ ಒಂದು ಕಾರಣಕ್ಕೆ ಈ ರೀತಿಯ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಭಾವನಾ, ಇದೇ ಪ್ರಶ್ನೆಯನ್ನ ಬಹುತೇಕ ಇಲ್ಲಿ ಆಗಮಿಸತಕ್ಕಂಥ ಕನ್ನಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇದೇ ಭಾಗದಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಆಗಮಿಸಲಿದೆ. ಆದರೆ ಇದಕ್ಕಿಂತ ಪೂರ್ವದಲ್ಲಿ ಶಿವರಾಜ್ ತಂಗಡಿಗೆ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರೋದು ಪೊಲೀಸರು ಕೂಡ ಬಹಳ ಕಿರಿಕಿರಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪ್ರಮುಖ ವೃತ್ತವಾಗಿರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಆಗಮಿಸಲಿದೆ. ಪೊಲೀಸರು ಹೇಗಾದರೂ ಮಾಡಿ ಈ ಮೆರವಣಿಗೆಯನ್ನ
ಸ್ಥಗಿತಗೊಳಿಸಬೇಕಂತ ಅವ್ರು ಬೇಡಿಕೊಂಡ್ರು ಕೂಡ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಇಲ್ಲ, ನಾವು ಪ್ರತಿಭಟನೆ ಹಿಂತೆಗೆದುಕೊಳ್ಳೋಗಿಲ್ಲ, ನಮಗೆ ಕಾರಣ ಕೊಡಿ, ಯಾವ ಕಾರಣಕ್ಕಾಗಿ ನೀವು ಹೆಸರನ್ನು ಬಿಟ್ಟಿದ್ದೀರಾ, ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ಯಾವುದಕ್ಕೂ ಕೂಡ ಶಿವರಾಜ್ ತಂಗಡಿಗೆ ಬೆಂಬಲಿಗರು ಬಗ್ಲಾರದೆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಭಾವನಾ. ಓಕೆ ದೊಡ್ಡೇಶ್, ಇದನ್ನ ಹೊರತುಪಡಿಸಿ ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ಆಯೋಜನೆಯಾಗಿವೆ, ಇವತ್ತಿನ ಈ ದಿನದ ಹೈಲೈಟ್ಸ್ಗಳು ಏನಂತ ಹೇಳ್ಬಹುದು, ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ? ಭಾವನಾ, ಸರಿಯಾಗಿ 12 ಗಂಟೆಗೆ ಸಿಎಂ ಡಿ.ವಿ. ಸದಾನಂದ ಗೌಡರು ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲಿದೆ. ನಂತರ ಅವರು ಸರ್ಕ್ಯೂಟ್ ಹೌಸ್ಗೆ ತೆರಳಿ ನಂತರ ಏನು ಸರಿಯಾಗಿ 1 ಗಂಟೆಗೆ ಏನು ತಾಲೂಕಾ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಬೃಹತ್ ವೇದಿಕೆಗೆ ಅವರು ಅಲ್ಲಿ ಆಗಮಿಸಿ ನಂತರ ಅವರು ಅಧಿಕೃತವಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಕೊಡಲಿದ್ದಾರೆ. ಸರಿಯಾಗಿ 1 ಗಂಟೆಗೆ ನಂತರ ಏನು ಸಾಹಿತ್ಯ ಸಂಬಂಧಪಟ್ಟ ಜೊತೆಗೆ ಕನ್ನಡ ಸಂಬಂಧಪಟ್ಟ ಹಾಗೆ ಗೋಷ್ಠಿಗಳು ಜರುಗಲಿವೆ. ನಂತರ ಕಾವ್ಯ ಗಾಯನ ಕಾರ್ಯಕ್ರಮ ಕೂಡ ನಡೆಯಲಿವೆ. ಒಟ್ಟಿನಲ್ಲಿ ಇವತ್ತು 3 ಗೋಷ್ಠಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿವೆ. ಜೊತೆಗೆ ಏನು ವಿವಿಧ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸತಕ್ಕಂಥ ಸಾಹಿತ್ಯಾಭಿಮಾನಿಗಳಿಗೆ ಏನು ಉತ್ತರ ಕರ್ನಾಟಕ ಶೈಲಿಯ ಊಟವನ್ನ ಇಲ್ಲಿ ಸಿದ್ಧತೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ಭುತವಾದ ಕನ್ನಡ ಜಾತ್ರೆ ನಡೀತಿದೆ ಅಂತ ಹೇಳ್ಬೋದು. ಭಾವನಾ. ಓಕೆ ದೊಡ್ಡೇಶ್, ಈಗಾಗಲೇ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಭದ್ರತೆಯ ಬಗ್ಗೆ ಆಗಲಿ ಅಥವಾ ವ್ಯವಸ್ಥೆಯ ಬಗ್ಗೆ ಆಗಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳು ಅಲ್ಲಿ ನಡೆದಿವೆ? ಇನ್ನು ಒಟ್ಟು 3 ದಿನಗಳ ಕಾಲ ಸಾಕಷ್ಟು ಸಂಭ್ರಮ ಅಲ್ಲಿ ಮನೆ ಮಾಡಲಿದೆ. ಜನ ಯಾವ ರೀತಿ ಸಿದ್ಧವಾಗಿದ್ದಾರೆ ಇದಕ್ಕೆ? ಭಾವನಾ, ಏನೋ ಪೊಲೀಸರಿಗೆ ಒಂದು ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯ ದಿನಗಳಲ್ಲಾದರೆ ಹೇಗೆ ಭದ್ರತೆಯನ್ನು ನಿಭಾಯಿಸ್ತಾರೆ, ಆದರೆ ಏನು ಈ ಸಾಹಿತ್ಯ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಜನರು ಆಗಮಿಸುವುದರಿಂದ ಪೊಲೀಸರು ಇದಕ್ಕೆ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. 4 ಜನ ಡಿವೈಎಸ್ಪಿ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದೊಂದಿಗೆ ಏನು ಪಕ್ಕದ ಜಿಲ್ಲೆಗಳಂತ ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ಗದಗ ಜಿಲ್ಲೆಗಳಿಂದ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡುವ ಮೂಲಕ ಯಾವುದೇ ರೀತಿಯಂತ ಐತರ ಘಟನೆಗಳಂತ ಪೊಲೀಸ್ ಇಲಾಖೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಜೊತೆಗೆ ನಾವಿಲ್ಲಿ ನೋಡಬಹುದು, ಸ್ವತಃ SP ಅವರೇ ಏನು ಈ ಒಂದು ಪೊಲೀಸ್ ವ್ಯವಸ್ಥೆಯ ನಿಯೋಜನೆಯನ್ನ ನೋಡಲಿಕ್ಕೆ ಅವರು ಬಂದಿದ್ದಾರೆ. ಏನು ಶಿವರಾಜ್ ತಂಗಡಿಗರು ಅವರ ಬೆಂಬಲಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನಾ ಸ್ಥಳಕ್ಕೆ ಅವರು ಸ್ವತಃ ಅವರೇ ತೆರಳಿ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಿ ಅಂತೇಳಿ ಸ್ವತಃ SP ಆದಂತಹ BS ಪ್ರಕಾಶ್ ಅವರೇ ಅದರ ನೇತೃತ್ವವನ್ನು ವಹಿಸಿ ಆದಷ್ಟು ಬೇಗನೆ ಈ ಪ್ರತಿಭಟನೆ ಹಿಂತೆಗೆದುಕೊಳ್ಳಿ ಅಂತೇಳಿ ಅವರನ್ನ ಮನವೊಲಿಸ್ತಾ ಇದ್ದಾರೆ. ಆದರೆ ಅವರು ಮುಂದೆ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ತಾರೋ ಅಥವಾ ಇಲ್ಲ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ರೀತಿಯಂತ ಅಹಿತಕರಗಳು ನಡೀಬಾರದು ಅಂತೇಳಿ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ನಾವೀಗ ನೋಡಬಹುದು, ಏನು ಪೊಲೀಸ್ ಇಲಾಖೆ ಏನು ಸಮ್ಮೇಳನದ ಮೆರವಣಿಗೆ ಇದೆ, ಈ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಂತ ತೊಂದರೆಗಳಾಗಬಾರ್ದು ಅಂತೇಳಿ ಬ್ಯಾರಿಕೇಡ್ಗಳನ್ನು ಹಾಕಿದೆ. ಜೊತೆಗೆ ಏನು ಟ್ರಾಫಿಕ್ ಪೊಲೀಸರ ಮೂಲಕ ಏನು ವೆಹಿಕಲ್ಗಳನ್ನ ಸಲೀಸಾಗಿ ಹೋಗ್ಲಿಕ್ಕೆ ಅವರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಭಾವನಾ, ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ರೀತಿ ತೊಂದರೆ ಆಗದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಭಾವನಾ. ಓಕೆ ದೊಡ್ಡೇಶ್, ಮಾಹಿತಿಗಾಗಿ ಧನ್ಯವಾದ. ನಿಜವಾಗಿಯೂ ಗಂಗಾವತಿಯಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ, ಕನ್ನಡದ ಕಹಳೆ ಮುಳುಗ್ತಾ ಇದೆ. ಆದರೆ ವಿಚಿತ್ರ ಅಂದರೆ ಇಲ್ಲೂ ಕೂಡ ರಾಜಕೀಯ ದೂರುವಂತಹದ್ದು ಎಂತಹ ದುರಂತ ನೋಡಿ. ಶಿವರಾಜ್ ತಂಗಡಗಿಯನ್ನ ಆಹ್ವಾನ ಮಾಡಲಿಲ್ಲ, ಅವ್ರ ಹೆಸರು ಹಾಕಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಬ್ಬದ ಸಂಭ್ರಮ ಇರುವಂತಹ ಜಾಗದಲ್ಲಿ ಅವರ ಬೆಂಬಲಿಗರು ಕಪ್ಪು ಬಾವುಟವನ್ನ ಪ್ರದರ್ಶಿಸ್ತೀವಿ, ಅಂದ್ರೆ ಕನ್ನಡ ಜಾತ್ರೆಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸ್ತೀವಿ ಅನ್ನೋ ಭಂಡತನವನ್ನ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಶಿವರಾಜ್ ತಂಗಡಿಗೆ ಅವರು ಉತ್ತರಿಸಬೇಕಾಗಿದೆ.